ಪಾಕ್ ಪ್ರಧಾನಿಯ ಮಾತನ್ನ ಸೇನಾಧಿಕಾರಿ ಕೇಳ್ತಿಲ್ಲಂತೆ. ಶಹಬಾಜ್ ಶರೀಫ್, ಆಸಿಮ್ ಮುನೀರ್ ಮಧ್ಯೆ ಭಿನ್ನ ರಾಗ. ಇದು ಒಂದು ಆಟನ. ಕದನ ವಿರಾಮ ಒಪ್ಪಂದ ಪಾಲಿಸೋದಕ್ಕೆ ಪ್ರಧಾನಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಆದ್ರೆ ಪ್ರಧಾನಿ ಸೂಚನೆಯನ್ನ ಧಿಕ್ಕರಿಸಿ ಸೇನೆ ಡ್ರೋನ್ ಹಾರಿಸಿದೆ. ಸೇನೆಗೂ ಸರ್ಕಾರಕ್ಕೂ ನಡುವೆ ಹಾಗಿದ್ರೆ ಅಲ್ಲೊಂದು ಸಮನ್ವಯತೆನೇ ಇಲ್ವಾ? ಪಾಕ್ ಪ್ರಧಾನಿಯ ಮಾತನ್ನ ಸೇನಾಧಿಕಾರಿ ಕೇಳ್ತಿಲ್ಲ ಅಂತ. ಪಾಕಿಸ್ತಾನಕ್ಕೊಂದು ಇತಿಹಾಸ ಇದೆ. ಯುದ್ಧಗಳಾಗ್ತಾ ಇರುವಂತ ಸಂದರ್ಭದಲ್ಲಿ ಸೇನಾಧಿಕಾರಿಯ ನಂತರ ಪ್ರಧಾನಿ ಪಟ್ಟಕ್ಕೆ ಏರಿ ಕುಳಿತುಕೊಳ್ಳುವಂಥದ್ದು. ಈಗ ಆ ಪ್ರಧಾನಿ ಹೇಳ್ತಾ ಇರುವಂತಹ ಸೂಚನೆಯನ್ನ ಅದನ್ನ ಸೇನಾಧಿಕಾರಿ ಕೇಳ್ತಿಲ್ಲ ಅಂತಂದ್ರೆ ಅದು ಪಾಕಿಸ್ತಾನದ ಕರ್ಮ. ನಾವ್ಯಾಕೆ ಅದನ್ನು ಅನುಭವಿಸೋಣ? ಪಾಕ್ ಸರ್ಕಾರಕ್ಕೆ ಪಾಕಿಸ್ತಾನದ ಸೇನೆ ಸೆಡ್ ಹೊಡೆದಿದೆಯಂತೆ. ಆದರೆ ಯಾವುದೇ ದಾಳಿಯಾದರೂ ಅದನ್ನ ಪ್ರಬಲವಾಗಿ ಎದುರಿಸೋದಕ್ಕೆ ನಮ್ಮ ಸೇನೆ ನಿರಂತರವಾಗಿ ಕಳೆದ 4 ದಿನಗಳಿಂದಲೂ ಕೂಡ ಎದೆಯೊಡ್ಡು ನಿಂತಿದೆ. ಗಡಿಯಲ್ಲೊಂದು ಕಡೆ ಒಳನುಸುಳುಕೋರರ ಪ್ರಯತ್ನಗಳಾಗ್ತಾ ಇದೆ, ಮತ್ತೊಂದೆಡೆ 100 ಡ್ರೋನ್ಗಳ ದಾಳಿ. ಒಂದೆರಡಲ್ಲ ಡ್ರೋನ್ಗಳು. ಉಗ್ರರಿಗೆ ಕವರ್ ಫೈರ್ ರೀತಿಯಲ್ಲಿ ಡ್ರೋನ್ ಹಾರಿಸುವಂತಹ ಪ್ರಯತ್ನ. ಪಾಕಿಸ್ತಾನ ಹಾರಿಸಿದಂತಹ ಎಲ್ಲಾ ಡ್ರೋನ್ಗಳನ್ನ ಭಾರತ ಧ್ವಂಸಗೊಳಿಸಿದೆ. ನಾವು ದೃಶ್ಯಗಳನ್ನ ನೋಡ್ತಾ ಇದೀವಿ. 6 ದೃಶ್ಯಗಳನ್ನ, ಪ್ರತಿಯೊಂದು ದೃಶ್ಯದಲ್ಲೂ ನಾವು ನೋಡ್ತಾ ಇರುವಂತದ್ದು ಹಾರಿ ಬರ್ತಾ ಇರುವಂತಹ ಡ್ರೋನ್ ಮತ್ತು ಅದನ್ನ ಹೊಡೆದುರುಳಿಸಲಾಗ್ತಾ ಇರುವಂತದ್ದು. ಒಂದು ರಾಷ್ಟ್ರ ಎಷ್ಟರ ಮಟ್ಟಿಗೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಹೇಳಿದಂಥ ಮಾತಿಗೆ, ಅಮೆರಿಕ ಹೇಳಿದಂಥ ಮಾತಿಗೆ ಮನ್ನಣೆ ಕೊಡುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಅಮೆರಿಕದ ಮರ್ಯಾದೆ ಏನೀಗ? ಅಮೆರಿಕದ ಮಾತನ್ನು ಕೇಳಿ ನಾವು ಸುಮ್ಮನಾದ್ವಲ್ಲ, ನಮ್ಮ ಗೌರವಕ್ಕೆ ಪ್ರಶ್ನೆ ಏನೀಗ? ಒಂದು ಕಡೆಗೆ ನಿಲ್ಲಿಸೋದು, ಇನ್ನೊಂದು ಕಡೆಗೆ ಸೇನೆಯಿಂದ 100 ಡ್ರೋನ್ಗಳು ಹಾರಾಟ ಮಾಡೋದು. ಉಗ್ರರಿಗೆ ಕವರ್ ಫೈರ್ ರೀತಿಯಲ್ಲಿ ಡ್ರೋನ್ ಹಾರಿಸ್ತಾ ಇದೆ ಪಾಕಿಸ್ತಾನ. ನಿಲ್ಲಿಸ್ತಾ ಇದ್ದೀವಿ, ಒಂದೆರಡು ಜನರನ್ನು ನುಗ್ಗಿ ನಿಲ್ಲಿಸಬೇಕು ಅಂತ. ಏನಿದೆ ಅರ್ಥ ಇದು? ಇನ್ನು ಪಾಕಿಸ್ತಾನವನ್ನು ನಂಬಿದ್ದು ಸಾಕು. ಪ್ರತಿಮಾ, ಪಾಕಿಸ್ತಾನ ನಂಬಿಕೆಗೆ ಯೋಗ್ಯವಾಗಿರುವಂಥ ರಾಷ್ಟ್ರ ಅಲ್ಲ. ನಂಬಿ ಕೆಟ್ಟವರಿಲ್ಲವೋ ಅಂತ ದಾಸರು ಹಾಡಿದರು. ನಾವೆಲ್ಲ ನಂಬಿ ಕೆಟ್ಟವರು ಈ ಪಾಕಿಸ್ತಾನವನ್ನ, ಅಮೆರಿಕವನ್ನು ನಂಬಿ ಕೆಟ್ಟಂತವ್ರು ನಾವು. ಅಲ್ಲ, ಇದು ಉಗ್ರರಿಗೆ ದಾಸನಾಗಿರುವಂತಹ ರಾಷ್ಟ್ರ. ಹೌದು, ಇನ್ನೇನು ಮಾಡಕ್ ಸಾಧ್ಯ? ನಾವು ನಿರೀಕ್ಷಿಸೋದಕ್ಕಾಗಲ್ಲ. ಖಂಡಿತವಾಗ್ಲೂ ದುಷ್ಟರ ಕಡೆಗೆ, ಕಳ್ಳರ ಕಡೆಗೆ ನೀವು ದೇಶ ಕೊಟ್ಟಂತ ಸಂದರ್ಭದಲ್ಲಿ ಇನ್ನೇನ್ ತಾನೇ ಆಗ್ಲಿಕ್ಕೆ ಸಾಧ್ಯ? ಇವರೆಂಥ ನಾಯಕರು, ನಾಲಾಯಕರು, ಪಾಕಿಸ್ತಾನದ ನಾಯಕರುಗಳು. ಹುಚ್ಚುಚ್ಚನ ಕೊಡುವಂಥ ಸ್ಟೇಟ್ಮೆಂಟ್ಗಳು. ಇಸ್ಲಾಮಾಬಾದ್ ಮೇಲೆ ಢಮ್ ಅಂತಿದ್ದಂಗನೇ ಎದ್ನೋ ಬಿದ್ನೋ ಅಂತ ಓಡೋಗಿ ಬಂಕರ್ ಸೇರಿದಂಥ ಪ್ರಧಾನಿ, ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡುವಂಥ ರಕ್ಷಣಾ ಸಚಿವ, ಆ ಕಡೆಗೆ ಪಾಕಿಸ್ತಾನದ ಭಕ್ಷಣೆಗೆ ನಿಂತಿರುವಂಥ ಒಬ್ಬ ಸೇನಾಧಿಕಾರಿ ಮುಲ್ಲಾ ಮುನೀರ್. ಇದು ಪಾಕಿಸ್ತಾನದ ಪಗಡೆ ಆಟ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ವಿ, ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ವಿ. 6 ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸ್ಥಿತಿಗತಿಗಳು ಯಾವ ರೀತಿ ಇದೆ ಅನ್ನೋದರ ವಿವರಗಳನ್ನು ಮುಂದಿಡ್ತಾ ಇದ್ದೀವಿ. ನೋಡಿ, ಈಗ ಎಲ್ಲೋ ಒಂದು ಕಡೆಗೆ ಪರಿಸ್ಥಿತಿ ಶಾಂತವಾಗಿದೆ ಅನ್ನುವಂಥ ಮಾತು. ಆದರೆ ಈ ಶಾಂತಿಯನ್ನು, ಈ ಸಮಾಧಾನವನ್ನು ನಾವು ನೋಡಿ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಹರೀಶ್. ಅದು ಗೊತ್ತಿರುವಂಥ ಮಾತು. ಯಾಕಂದರೆ ಪಾಕಿಸ್ತಾನವನ್ನು ನಂಬಿದರೆ ನಮಗೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ. ಏನಂತೀರಿ ರಂಗನಾಥ್? ನೀವೇನು ಶಾಂತವಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರಿ, ಅದೇ ಸಂದರ್ಭದಲ್ಲಿ ಒಂದು ದೊಡ್ಡ ಗುಂಡಿನ ಶಬ್ದ ಕೇಳ್ತು. ಮುಖ್ಯವಾಗಿ ಯಾವುದು ಕೂಡ ಶಾಂತವಾಗಿಲ್ಲ ಇಲ್ಲಿ. ಎಲ್ಲರೂ ಕೂಡ ಇಲ್ಲಿನ ಜನರಿಗೆ ಗೊತ್ತು, ಯಾವುದು ಕೂಡ ಶಾಂತವಾಗಿರಲ್ಲ. ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ತೋರಿಸುತ್ತೆ, ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಆಗ್ತಾ ಇರುವಂತದ್ದು. ನೀವು ಯಾವಾಗ ಶಾಂತವಾಗಿದೆ ಅಂತ ಇದ್ರಿ, ಅದೇ ಸಂದರ್ಭದಲ್ಲಿ ಇಲ್ಲೊಂದು ಗುಂಡಿನ ಶಬ್ದ ಕೇಳ್ತು, ಒಂದು ಆರ್ಟಿಲರಿ ಗನ್ ಮಿಷಿನ್ ಶಬ್ದ ಕೇಳ್ತು. ಅಂದ್ರೆ ಪಾಕಿಸ್ತಾನ ನಿರಂತರವಾಗಿ ತನ್ನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ. ಮುಖ್ಯವಾಗಿ 3 ಗಂಟೆ ನಂತರ, ಅಂದ್ರೆ ಕದನ ವಿರಾಮ ಘೋಷಣೆಯಾಗಿ ಕೇವಲ 3 ಗಂಟೆಯಲ್ಲೇ ಪಾಕಿಸ್ತಾನ ತನ್ನ ನಿರಂತರವಾದ ಗುಂಡಿನ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಸರ್ಕಾರದ ಮಾತನ್ನ ಅಲ್ಲಿನ ಮಿಲಿಟರಿ ಕೇಳಲ್ಲ, ಮಿಲಿಟರಿ ಮಾತನ್ನ ಅಲ್ಲಿನ ಉಗ್ರರು ಕೇಳಲ್ಲ, ಉಗ್ರರು ಹೇಳಿದಂತ ಮಾತನ್ನ ಮಿಲಿಟರಿ ಕೇಳಬೇಕು, ಸೇನೆ ಹೇಳಿದಂತ ಮಾತನ್ನ ಅಲ್ಲಿನ ಸರ್ಕಾರ ಕೇಳಬೇಕು. ಅಂತಹ ಪರಿಸ್ಥಿತಿ ಆಗಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಸರ್ಕಾರ ಏನು ಒಪ್ಪಂದ ಮಾಡ್ಕೊಳ್ಳುತ್ತೆ, ಆದ್ರೆ ಮಿಲಿಟರಿ ಒಪ್ಪಂದ ಮಾಡ್ಕೊಳ್ಳಕ್ಕೆ ಮುಂದೆ ಬರ್ಬೇಕಲ್ಲ, ಆ ಪರಿಸ್ಥಿತಿ ಆಗಿರುವಂತಹದ್ದು. ಮಿಲಿಟರಿ ಏನೋ ಒಪ್ಪಂದ ಮಾಡ್ಕೊಂಡ್ರೆ ಅಲ್ಲಿನ ಉಗ್ರರು ಒಪ್ಪಂದ ಮಾಡ್ಕೋಬೇಕಲ್ಲ. ಉಗ್ರರು ಈ ರೀತಿಯಂತ ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು.
ಉಗ್ರರು ಹೇಳದಂತೆ ಅಲ್ಲಿನ ಸೇನೆ ಕೇಳುತ್ತೆ, ಸೇನೆ ಹೇಳಿದಂತೆ ಅಲ್ಲಿನ ಸರ್ಕಾರ ಕೇಳುತ್ತೆ. ಅದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಆಗಿರುವಂತಹದ್ದು. ಸರ್ಕಾರಗಳು ಏನೇ ಒಪ್ಪಂದ ಮಾಡ್ಕೊಂಡ್ರು ಕೂಡ ಅಲ್ಲಿನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವನು ಯಾವುದೇ ರೀತಿಯಾದಂತಹ ಇದುವರೆಗೂ ಕೂಡ ಮಾತುಕತೆಯನ್ನ ಮಾಡಿಲ್ಲ, ಎಲ್ಲೂ ಕಾಣಿಸ್ಕೊಂಡಿಲ್ಲ, ಒಂದೇ ಒಂದು ಹೇಳಿಕೆಯನ್ನು ಕೂಡ ಆತ ಕೊಡ್ತಾ ಇಲ್ಲ. ತಣ್ಣಗೆ ನಿಂತ್ಕೊಂಡು ಸಂಪೂರ್ಣವಾಗಿ ಭಾರತದ ಮೇಲೆ ದಾಳಿ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಆತ ಆದೇಶವನ್ನ ಕೊಡ್ತಾ ಇದ್ದಾನೆ. ಅವನಿಗೆ ಆದೇಶ ಕೊಡ್ತಿರುವಂತವ್ರು ಯಾರು? ಅಲ್ಲಿನ ಉಗ್ರರು, ಜೈಷ್ ಎ ಮೊಹಮ್ಮದ್ ಮತ್ತೆ ಹಿಜ್ಬುಲ್ ಮುಜಾಹಿದ್ದೀನ್ ಇಂತಹ ಉಗ್ರ ಸಂಘಟನೆಗಳು ಆತನಿಗೆ ಆದೇಶವನ್ನ ಕೊಡ್ತಿರುವಂತಹದ್ದು. ಆತ ಮಾಡಿದಂತ ಆದೇಶವನ್ನು ಅಲ್ಲಿನ ಸೈನಿಕರು ಮಾಡ್ತಾ ಇರುವಂತಹದ್ದು. ಅದೇ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ. ಎರಡು ಸರ್ಕಾರಗಳು ಒಪ್ಪಂದವನ್ನ ಮಾಡ್ಕೊಂಡಿರುವಂತ ಯಾವುದೇ ಕದನ ವಿರಾಮ ಇರುವುದಿಲ್ಲ, ಕದನ ವಿರಾಮ ಯಾವುದೇ ರೀತಿಯಾದಂತಹ ಈ ಕಡೆಯಿಂದ ದಾಳಿ ಆಗಲಿ ಆ ಕಡೆಯಿಂದ ಪ್ರತಿ ದಾಳಿ ಆಗಲಿ ಯಾವುದು ಕೂಡ ಇರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಪ್ಪಂದ ಮಾಡಿಕೊಂಡ 3 ಗಂಟೆಯಲ್ಲಿ ದಾಳಿ ಆಗ್ತಾ ಇರುವಂತಹದ್ದು. ಈಗ ಭಾರತ ಸರ್ಕಾರ ಕೂಡ BSF ಯೋಧರಿಗೆ ಒಂದು ಖಡಕ್ ಆದಂತಹ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನೀವು ಮೈ ಮರಿಬೇಡಿ, ಕದನ ವಿರಾಮ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಕೂಡ ಮೈ ಮರಿಬೇಡಿ, ನೀವು ಕೂಡ ಪ್ರತಿ ದಾಳಿಯನ್ನ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಡ್ತಿರುವಂತಹದ್ದು. ಬರೀ ಕೇವಲ ಜಮ್ಮು ಮತ್ತೆ ಕಾಶ್ಮೀರ ಅಲ್ಲ, ಗುಜರಾತ್ ನಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೂ ಕೂಡ ಇದೇ ರೀತಿಯಾದಂತಹ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಡ್ರೋನ್ಗಳು ಹಾರಿ ಬರ್ತಿವೆ, ಮಿಸೈಲ್ಗಳು ಹಾರಿ ಬರ್ತಿವೆ, ಸಂಪೂರ್ಣ ಬ್ಲಾಕ್ಔಟ್ ಆಗಿರುವಂತಹದ್ದು. ಪ್ರಮುಖ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಕೂಡ ಇದನ್ನೇ ಹೇಳಿದ್ದಾರೆ, ಸಂಪೂರ್ಣ ಬ್ಲಾಕ್ಔಟ್ ಮಾಡಿ ಅನ್ನುವಂತ ಆದೇಶವನ್ನ ಕೊಟ್ಟಿದ್ದಾರೆ. ಈ ಉಲ್ಲಂಘನೆ ಆಯ್ತಲ್ಲ, ಸೀಸ್ ಫೈರ್ ಉಲ್ಲಂಘನೆ ಆಯ್ತಲ್ಲ, ಆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ.